ಓಂ ಅತ್ಯುದ್ರಕ್ತವಿದೋಷತಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವಶಕ್ತಿಭೋಗಬಲ ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಜ್ಞಾನವಂತ ಮೋಕ್ಷ ವಿಮೋಕ್ಷದಂ ಹರಿಮಯಂ ನಿತ್ಯಂ ಸದೋಪಾಸ್ಮಹೇ. ಅದಕ್ಕೆ ದ್ವಾದಶ ಸ್ತೋತ್ರ ಹೌದಾ? ಹಾ ಸರಿ ಬಂದ. ಅದಕ್ಕೆ ಅವರು ಮೈಸೂರಿನ ಹೇಳಿದ್ದಲ್ಲ ಅಥವಾ ದಸರಾ ಕಾಲಕ್ಕೆ ಇದು ಭಾಷೆದಾರೆ ದ್ವಾದಶ ಸ್ತೋತ್ರ ಪೀಡೆ ವಾಸ್ತವ ಭಾಷೆದಾರೆ ಬ್ಯಾಂಡ್ ಕೇಳಿದ್ದೀರಾ? ಇದೆ ಅಂದ್ರೆ ಅವ್ರಿಗೇನು ಏನು ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಹೊಂದುತ್ತೆ ಬರ್ಸಿರೋದು, ಎಷ್ಟು ಚೆನ್ನಾಗಿ ಹೊಂದುತ್ತೆ ಹೇಳಿ. ಎಷ್ಟೋ ಸತ್ತೆ ಸಲ್ಯೂಟ್ ಹೋಗಿರ್ತಾರಲ್ಲ ಕ್ರೀಡೆ ವಾಸ ಆಗಿಬಿಟ್ಟಿರ್ತಾರೆ ಅವ್ರಿವ್ರು ಹಾಡಿರೋದ್ರಿಂದ ಕ್ರೀಡೆ ವಾಸುದೇವ್ ಅವ್ರು ಹೇಳ್ತಾ ಇದ್ದೆ ತಲೆ ಹಾಕದೆ ಬರ್ತಿರ್ತಾರ ಅವ್ರು. ಅಂದ್ರೆ ಅದು ಆಚಾರ ಸ್ಟೈಲ್ ಹೇಳ್ಬೇಕಾದ್ರೆ ಏನು ಅರ್ಥ ಆಗೋರು ಪರವಾಗಿಲ್ಲ ಅವನಿಗಿದ್ದಾಗ. ಎಷ್ಟೋ ಸರ್ತೆ ಬೇರೆ ಊರಿಗೆಲ್ಲ ಹೋದ ಟ್ಯಾಕ್ಸಿಯಲ್ಲಿ ಹೋದ ಕಾಲಕ್ಕೆ ಆ ಡ್ರೈವರ್ ಸಾಮಾನು ಅವನು ಹಾಕೊಂಡಿರ್ತಾರೆ, ಅದು ಸಾಮಾನ್ಯ ದಾಸರಾಡು ಇದೆಲ್ಲ ಹಾಕಿರ್ತಾರೆ. ಅವನು ಕೇಳಿದ ಅರ್ಥ ಆಗ್ತದೆ, ಏನು ಅರ್ಥ ಆಗಲ್ಲ ಅಂತಾರೆ. ಮತ್ತೆ ಯಾಕೆ ಹಾಕಿದ್ರೆ ಏನೋ ಒಂಥರ ಖುಷಿ ಕೊಡುತ್ತೆ, ಏನೋ ಒಂಥರ ಖುಷಿ ಕೊಡುತ್ತೆ ಅಂತ ಹೇಳ್ತಾರೆ. ಆ ರೀತಿ ಸಿನಿಮಾ ಹಾಕಿದ್ರೆ ಆಗೋದಿಲ್ಲ, ಅವನೊಂಥರ ಏನೋ ಒಂಥರ ಖುಷಿ ಕೊಡುತ್ತೆ. ಅದು ನಮಗೆ ಮಾತ್ರ ಕೊಡೋದಿಲ್ಲ ಜನಗಳಿಗೆ, ಅದು ಬೋರ್ ಹೊಡೆದು ಬಿಡುತ್ತೆ, ಅವ್ರಿಗೆ ಖುಷಿ ಕೊಡೋದು. ಅಂದ್ರೆ ಯಾರು ಆ ಕಡೆ ಗಮನಿಸಿಲ್ಲ, ಯಾವುದೇ ಹೇಳಿದ್ರು ಕೂಡ ಇಷ್ಟರಲ್ಲಿ ರೆಮಿಡಿ ತೋರಿಸ್ಬೇಕು. ಎನಿ ಪ್ರಾಬ್ಲಮ್ ಇದೆಯಲ್ಲ ಇಷ್ಟರಲ್ಲಿ ಉತ್ತರ ಇದೆ ತಗೊಳ್ಳಿ ಅಂತ. ಮನೆ ಮಾತಾಗತ್ತ ದ್ವಾದಶ ಏನಾಗತ್ತಾಗ ಮನೇಲಿ ಹೇಳುತ್ತೆ. ಇದನ್ನು ಅಪ್ಪಿತಪ್ಪಿ ಹೇಳೋದಿಲ್ಲ, ಆದ್ರಿಂದ ಫಜೀತಿ ಆಗುತ್ತೆ. ಇನ್ನೂ ಬರುತ್ತೆ, ಕೇಳ್ತಾ ಹೋಗ್ಬೇಕು ಫಲಶ್ರುತಿ ಆಚಾರ್ಯ ಬಾಯಲ್ಲಿ. ಪ್ರತಿಯೊಂದಕ್ಕೂ ಹೊಸ ಹೊಸ ಫಲಶ್ರುತಿ ಹೇಳ್ತಾರೆ. ಪರಂ ಭೂಯ ಆಯ್ತು, ಇದಾಯ್ತು. ಸೃಷ್ಟಿ ಸ್ಥಿತಿ ಸಂಹಾರೋ ಮಹಾತತ್ಪರತಾ ಅಂದ್ರೇನು? ತತ್ಪರತಾ ಅಂದ್ರೇನು? ತಾತ್ಪರ್ಯ ಮಹಾ ತಾತ್ಪರ್ಯ ಅಂತ. ತತ್ಪರ ಶಬ್ದನೇ ತಾತ್ಪರ್ಯ ಅಂತಾಗಿದೆ. ವಿಷ್ಣು ಉತ್ಕರ್ಷೆ ಅವಾಂತರ ತಥಾ ಉಳಿದವ್ರು ಯಾರ ಬಗ್ಗೆ ಹೇಳಿದ್ರು ಕೂಡ ಅದು ಸೆಕೆಂಡರಿ ಮೀನಿಂಗ್ ಅಷ್ಟೇ. ದೇವ್ರ ಬಗ್ಗೆ ಹೇಳಿದ ಮಾತ್ರ ಏನದು, ದೇವ್ರ ಬಗ್ಗೆನೂ ಹೇಳಬಾರ್ದಲ್ಲ, ದೇವ್ರ ಬಗ್ಗೆನೇ ಫಸ್ಟ್ ಹೇಳ್ಬೇಕು. ಉಳಿದೆಲ್ಲ ಏನದು ಸೆಕೆಂಡರಿ. ದೇವ್ರಿಗೆ ಮಾತ್ರ ಪ್ರೈಮರಿ ಮೀನಿಂಗ್ ದೇವರಿಗೆ ಹೊಂದ್ಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಭೂಮ್ನಃ ಕೂಡ ಆಗಿತ್ತು. ಶರೀರ ಶಾರೀರ ಭೇದ ಬಂದಿತ್ತು. ಶಾರೀರ ಪರ ಅಭೇದ. ಶಾರೀರ ಅಂದ್ರೆ ಜೀವ, ಪರ ಅಂದ್ರೆ ಪರಮಾತ್ಮ. ಇಬ್ಬರಿಗೂ ಭೇದ ಇದೆಯೋ ಅಭೇದ ಇದೆಯೋ? ಭೇದ ಇದೆ. ಅದು ಅಭೇದದಲ್ಲಿ ತಾತ್ಪರ್ಯ ಹೇಳೋದಕ್ಕೆ ಕೊಟ್ರೆ ಅದಕ್ಕೆ ಅರ್ಥನೇ ಇಲ್ಲ. ಈಗ ಎಲ್ಲೋ ಅದಕ್ಕೆ ಆಧಾರನೇ ಇಲ್ಲ. ಅತತ್ವಮಸೀತಿ ವೇದಸ್ಯ ಭೇದಸ್ಯ ನವಕೃತ್ತೋ ಅಭ್ಯಾಸಾಚ್ಯ. ಅತತ್ವಮಸೀತಿ ಭೇದಸ್ಯ ನವಕೃತ್ತೋ ಅಭ್ಯಾಸಾಚ್ಯ. ಅತತ್ವಮಸಿ ಎಂಬುದು ತತ್ವಮಸಿ ಎಂಬುದು ಇಲ್ಲಿ ಆಚಾರ ಅತತ್ವಮಸಿ ಅಂತ ಬಿಡಿಸ್ತಾರೆ, ತತ್ವಮಸಿನೂ ಬಿಡಿಸ್ತಾರೆ. ತತ್ವಮಸಿ ಅಂತ ಹೇಳಿದ್ರು ಮುಖ್ಯ ಸರಿಯಾದ ಅರ್ಥನೇ ಬರುತ್ತೆ. ಅತತ್ವಮಸಿ ಮಾಡಿದ್ರು ಬರುತ್ತೆ. ಅವ್ರು ಯಾವ್ದು ಮಾಡಿದ್ರು ಬರೋದಿಲ್ಲ ಅವ್ರ ಪ್ರಕಾರ. ಯಾವ ಅರ್ಥದೂ ಸರಿಯಾದ ಅರ್ಥ ಬರೋದೇ ಇಲ್ಲ. 9 ಸರ್ತಿ ಬೇರೆ ಬಂದಿದೆ. 9 ಸರ್ತಿ ಬಂದಾಗ ಏನಾಗುತ್ತೆ ಅಲ್ಲಿಗೆ? ಭಾರಿ ಗಟ್ಟಿಯಾಗಿ ಹೇಳಿದ್ದಾರೆ ಅಂತ. ಅನುಪಪತ್ತೇಷ್ಟು ನ ತತ್ವಮಸಿ ಇತಿ ಭೇದಶ್ಚ ನವಕೃತ್ತೋ ಅಭ್ಯಾಸ ರಿಪಿಟೇಷನ್ ಅಂತ ಅರ್ಥ. ಪುನರುಕ್ತಿ ಬೇರೆ, ಅಭ್ಯಾಸ ಬೇರೆ. ಸ್ವಲ್ಪ ಅರ್ಥ ಮಾಡ್ಕೋ. ಪುನರುಕ್ತಿ ನಮ್ಮ ಪ್ರಕಾರ ಏನ್ ಅನ್ಸುತ್ತೆ? ಎರಡು ಕೂಡ ಒಂದೇ ಅನ್ಸುತ್ತೆ. ಅಲ್ಲ, ಎರಡು ಸೂಕ್ಷ್ಮ ವ್ಯತ್ಯಾಸ ಇದೆ. ಪುನರುಕ್ತಿ ಅಂದ್ರೆ ಏನು? ಹೇಳಿದ್ದನ್ನೇ ಹೇಳೋದಷ್ಟೇ. ಅಭ್ಯಾಸ ಅಂದ್ರೆ ಹಾಗಲ್ಲ, ಶಬ್ದಶಃ ಪದ ಹಾಗೆ ಹೇಳ್ಬೇಕದು, ಬದಲಾಯಿಸಬಾರದು. ಅದು ಅಭ್ಯಾಸ. ಅಭ್ಯಾಸ ಮಾಡೋದು ಹರಿರೇವ ಪರೋ ಹರಿ, ಅದ್ರ ಹಾಗೆ ಹೇಳ್ಬೇಕು, ಬದಲಾಯಿಸಾಗಿಲ್ಲ, ಅದು ಅಭ್ಯಾಸ. ಮತ್ತೆ ಅರ್ಥತ ಹೇಳಿಬಿಟ್ರೆ ಅದು ಅಭ್ಯಾಸ ಅಲ್ಲ. ಮತ್ತೆ ಹರೇ ಪರ್ವ, ಅದು ಪುನರುಕ್ತಿ. ಪುನರುಕ್ತಿಯನ್ನು ಹೇಳಿದ ವಿಷಯ ಮುಖ್ಯ ಅಲ್ಲಿ. ವಿಷಯ ಹೇಳಿದ್ದನ್ನು ಹೇಳಿ ಪುನರುಕ್ತಿ. ಶಬ್ದ ಹೇಳಿದ್ದನ್ನು ಹೇಳಿದ್ರೆ ಅದು ಅಭ್ಯಾಸ. ಈ ಶಬ್ದ ಅದೇ ವರ್ಡಿಂಗ್ಸ್ ಇಟ್ಟಿದ್ದಾರೆ ಅಂತ ಅರ್ಥ. ವಿಷಯ ಅಷ್ಟೇ ಅದಲ್ಲ, ವರ್ಡಿಂಗ್ಸ್ ಕೂಡ ಏನದು ಸೇಮ್. ಆದ್ರಿಂದ ಅಭೇದ ಬರೋ ಚಾನ್ಸ್ ಇದೆಯಾ? ಇಲ್ಲೇ ಇಲ್ಲ. ಭೇದ ವ್ಯಪದೇಶಾಚ್ಯನ್ಯ ಅನುಪತ್ತೇಸ್ತು ಪರಮಾತ್ಮ ಅಂತ ಹೇಳ್ತಾರೆ, ಸರಿಯಲ್ಲ. ಸೂತ್ರನೇ ಅಲಗಡಿತಾ ಇದೆ. ಅನುಪಪತ್ತೇಸ್ತು ನ ಶಾರೀರ ಎಂದು ಹೊಂದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾನೆ ಶರೀರವಾಗಿ ಜೀವನವನ್ನು ಏನಂತ ಕರಿಬಾರ್ದು? ದೇವರು ಅಂತ ಕರಿಬಾರ್ದು, ಬ್ರಹ್ಮ ಅಂತ ಕರಿಬಾರ್ದು ಅಂತ ಹೇಳಿ. ಶಾರೀರಷ್ಟೇ ಉಭಯಪಿ ಭೇದೇನೈವ ಅಭಿ. ಶಾರೀರ ಮತ್ತು ಜೀವ ಇದ್ದಾರೆ, ಇಬ್ಬರಿಗೆ ಏನ್ ಹೇಳಿದ್ರು ಕೂಡ ಅವರಿಬ್ರು ಬೇರೆ ಬೇರೆ ಅಂತ ಹೇಳ್ತಾರೆ ಹೊರತು ಏನಂತ ಹೇಳೋದಿಲ್ಲ, ಒಂದೇ. ಇವತ್ತು ನಕರ ಸಹದೇವರು ಟ್ವಿನ್ಸ್. ಆದ್ರೆ ನಕರ ಸಹದ ಇಬ್ರು ಒಂದೇನಾ? ಅಲ್ಲ, ಟ್ವಿನ್ಸ್ ಹೌದು. ಎಷ್ಟು ಮಟ್ಟಿಗೆ ಅವ್ರಿಬ್ರಲ್ಲಿ ಸಾಮ್ಯ ಇದೆ ಅಂದ್ರೆ ಗೊತ್ತ. ಸ್ಪೆಷಾಲಿಟಿ ಏನಂತ? ಅವ್ರ ಹೆಸರು ಕೂಡ ಕಾಮನ್. ಅರ್ಥ ಆಯ್ತಾ? ಅದೆಲ್ಲ ಬಂದಿದೆ ತಾತ್ಪರ್ಯದಲ್ಲಿ, ಮರಿಬಾರ್ದು. ಎಲ್ಲಾ ದೇವತೆಗಳಲ್ಲೂ ಎಷ್ಟೋ ಸಾಮ್ಯ, ಹೆಸರು ಬೇರೆ ಇರುತ್ತೆ. ಕೆಲಸ ಬ್ರಹ್ಮ ವಾಯು ಹೆಸರಿದೆ.
ರುದ್ರ ಶೇಷ ಹೆಸರಿದೆ. ಆದ್ರೆ ಇವರು ಎಂತ ಟ್ವಿನ್ಸ್, ಮೊದಲೇ ಟ್ವಿನ್ಸು, ನೋಡೋದಕ್ಕೆ ಒಂದೇ ರೀತಿ ಕಾಣ್ತಾರೆ. ಅವ್ರ ಹೆಸರು ಎರಡಿದೆ, ನಾ ಸತ್ಯ ದಸರಾ ಅಂತಿದೆ. ಅದ್ ಮ್ಯಾಜಿಕ್ ಏನಂದ್ರೆ, ನಾ ಸತ್ಯ ಅಂದ್ರೆ ದಸರಾ ಅಂತಾನು ಅರ್ಥ, ದಸರಾ ಅಂದ್ರೆ ನಾ ಸತ್ಯ ಅಂತಾನು ಅರ್ಥ. ಇದನ್ನ ಇಟ್ಕೊಂಡೆ ಮಾದ್ರಿ ಬುದ್ಧಿವಂತಿಕೆ ಮಾಡಿದ್ಲು. ಪಡಿಬೇಕಾದ್ರೆ ಉಪಯೋಗಿಸ್ಬಿಟ್ಟ ಟೆಕ್ನಿಕ್, ಅದು ತಪ್ಪಾಯ್ತು. ಗೊತ್ತಾಯ್ತಾ? ಅಷ್ಟ ಸಾಮ್ಯ ಇಷ್ಟಾದ್ರೂ ಒಬ್ರಲ್ಲ ಅವರು. ಇನ್ನು ಜೀವೇಶ್ವರ ಹೇಳಕ್ ಬರತ್ತಾ? ಇಷ್ಟು ಒಂದೇ ರೀತಿ ಇದ್ದವರು ಒಂದು ಅಂದಾಗ್ಲಿಲ್ಲ ಹೋದ್ಮೇಲೆ ಅರ್ಥ ಎಲ್ಲಿ ದುರ್ಯೋಧನ, ಎಲ್ಲಿ ಒಂದಂತ ಹೇಳೋದಕ್ಕೆ ಬರತ್ತಾ? ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಇತ್ಯಾದಿನ ಸರ್ವತ್ರ ಭೇದಶೈವ ಭಗವತ ನಿರ್ಣೀತತ್ವಾಚ್ಯ. ಭಗವತ ಅಂದ್ರೆ ವೇದವ್ಯಾಸ ದೇವರಿಂದ ನಿರ್ಣಯ ಆಗಿದೆ. ಪುರುಷ ಏವೇದಂ ಸರ್ವಮಿತಿ ಪುರುಷೇಣೇದಂ ಸರ್ವಂ ವ್ಯಾಪ್ತಂ ಯದ್ಭೂತಂ ಯಚ್ಚ ಭವ್ಯಂ. ಇದನ್ನೆಲ್ಲ ವ್ಯಾಪ್ಸಿರೋದು ಯಾರು ಗೊತ್ತಾ? ಪುರುಷ ಒಬ್ಬನೇನೆ, ಪುರುಷ ಒಬ್ಬನೇನೆ ಅಂತ ಹೇಳಿದ ಮೇಲೆ ಜೀವರು ಹೇಗಾಗ್ತಾರೆ? ಅದಕ್ಕೆ ಪುರುಷ ಅಂದ್ರೆ ಪೂರ್ಣ ಪುರುಷ, ಭಗವಂತ ಹೊತ್ತಿದ್ದಾನೆ ಅಂತ ಹೇಳಿದ ಮೇಲೆ ಏವ ಹಾಕಿದ್ದಾರೆ, ಅವನೊಬ್ಬನೇ ಹೊತ್ತಿದ್ದಾನೆ. ಬಂತ ಇಷ್ಟೊತ್ತು ಕೂಡ ಧರಾಧರ ಭೂಧರ ಭರಾಭರ ಭೂರೆ ಅಷ್ಟು ಮಾಡಿದ್ದಾನೆ ಪರಮಾತ್ಮ. ವ್ಯಾಪ್ತಂ ಮಯದ್ಭೂತಂ ಯಚ್ಚ ಭವ್ಯಂ ನಚ ಭಗವಾನ್ ಏನದು ಗೋತ್ವೇನ ಮನುಷ್ಯತ್ವೇನ ವಾ ಭವತಿ ಆ ತೃಣಾತ್ ಆ ಕರೀಶಾತ್ ಸರ್ವಂ ಭಗವಾನ್ ಇತಿ ಮಿಥ್ಯಾ ದೃಷ್ಟಿರೇಶ. ಆ ಕರೀಶ ಅಂದ್ರೆ ವೇಸ್ಟ್, ತೃಣ, ಇವೆಲ್ಲದರಲ್ಲೂ ಕೂಡ ಪರಮಾತ್ಮ ಇದ್ದ ಶಾಸ್ತ್ರ ಹೇಳ್ತಾ ಇದೆ. ಅಂದ್ರೆ ಆಗಿಬಿಡ್ತಾನೆ ಅಂತ ಅರ್ಥನ ಅದಕ್ಕೆ. ಇವತ್ತು ನೋಡಿ, ಈ ವೈರ್ ಒಳಗೆ ಕರೆಂಟ್ ಬರುತ್ತೆ, ಅದಕ್ಕೆ ವೈರ್ ಕರೆಂಟ್ ಆಗಿದೆಯಾ ಅಥವಾ ಕರೆಂಟ್ ವೈರ್ ಆಯ್ತಾ? ಇಲ್ಲ. ಅದು ನಮಗೆ ಹೇಗೆ ಗೊತ್ತಾಯ್ತದ? ಈಗ ಆಗ ಶಾಕ್ ಹೊಡಿತಾ ಇಲ್ಲ, ಮೊದಲು ಶಾಕ್ ಹೊಡಿತ ಅದ್ರ ಬೇರೆ ಪದಾರ್ಥ ಇತ್ತು ಅಂತ ಆಯ್ತು. ಈಗ ಸೊ ಕರೆಂಟ್ ಬೇರೆ ವೈರ್ ಬೇರೆ ಅಂತ ಗೊತ್ತಾಯ್ತು, ಎರಡು ಜೊತೆಗಿದ್ದಾಗ. ಅದೇ ರೀತಿಯೇ ದ್ವಾಸುಪರ್ಣ ಸಯುಜಾ ಸಖಾಯ. ನಮ್ಮ ದೇಹದಲ್ಲಿ ಇಬ್ರು ಇದ್ದಾರೆ, ಪರಮಾತ್ಮ ಇದ್ದಾನೆ, ಜೀವಾತ್ಮ ಇದ್ದಾನೆ. ಶಾರೀರ ಅಂದ್ರೆ ಯಾರು? ದೇಹದೊಳಗಿದ್ದು ಅನುಭವಿಸೋನು ಶಾರೀರ. ಅದು ಮೀರಿದವರು ಆಚಾರ್ಯ ಪರಮಾತ್ಮ. ಒಂದೇ ಇದ್ರ ಕ್ಲಾಸಲ್ಲಿ ಮೇಷ್ಟ್ರು ಬೇರೆ, ಒಂದೇ ಕ್ಲಾಸಲ್ಲಿ ಇದ್ರು ಕೂಡ ಮೇಷ್ಟ್ರು ಬೇರೆ, ಸ್ಟೂಡೆಂಟ್ಸ್ ಬೇರೆ. ಆದ್ರೆ ಒಂದೇ ಕ್ಲಾಸ್ ಒಂದ್ ಕಡೆ ಇದ್ ಮಾತ್ರಕ್ಕೆ ಏನಾಗ್ಬೇಕಾಗಿಲ್ಲ, ಅಭೇದ ಹೇಳ್ಬೇಕಾಗಿಲ್ಲ, ಎಲ್ಲವನ್ನು ತಿಳಿಸ್ತಾರೆ. ಅದಕ್ಕಾಗಿನೇ ಪರಮಾತ್ಮ ಹಾಗಿದ್ದಾನೆ. ಪರಮಾತ್ಮನಲ್ಲಿ ಗೋವಲ್ಲಿ ಪೂಜೆ ಮಾಡಿದಾಗ ಪರಮಾತ್ಮ ಗೋವಾಗಿಲ್ಲ, ಆ ಗೋವಿನಲ್ಲಿ ಇದ್ದಾನೆ ಅಂತ ಪೂಜೆ ಮಾಡ್ತೇವೆ ಹೊರತು ಗೋವಾಗಿದ್ದಾನೆ ಅಂತ ಪೂಜೆ ಮಾಡೋದಿಲ್ಲ. ಹಾಗಿದ್ರೆ ಗೋವು ಏನೋ ಆಗುತ್ತೆ, ಪರಮಾತ್ಮನಿಗೆ ಆಗತ್ತೆ. ಹಾಗಿದ್ರೆ ಆಗೋದಿಲ್ಲ. ತೃಣಾದ ಆ ಕರೀಶ, ತೃಣದಲ್ಲಿ ಎಂಥ ಕೊಡೆಯಲ್ಲೂ ಪರಮಾತ್ಮ ಇದ್ದಾನೆ. ಆದರೆ ಪರಮಾತ್ಮ ಅಂತ ಕರಿಬಾರದು, ಇದ್ದಾನೆ ಎಂಬುದು ಹೌದು, ಲೇಪ ಇಲ್ಲದೆ ಇದ್ದಾನೆ. ರಜಿ ಸಕ್ತವೋ ಕೃತೌ ಧನಂ ಇತ್ಯಾದೌ ವ್ಯಾಪ್ತಶ್ಚ ವ್ಯಾಪ್ತ ಶಬ್ದಾಭಾವೇಪಿ ವ್ಯಾಪ್ತ ಶಬ್ದೋ ಅವಗಮ್ಯತೆ. ರಜಿಸಿಕ್ತಾ ಸಕ್ತವೋ ಧೃತಸಿಕ್ತ ಧೃತಸಿಕ್ತ ಬೋಧನಂ ಇತಿ ಚ ಶ್ರುತಿ. ಶ್ರುತಿ ಹೇಳುತ್ತೆ ದಧಿಸಿಕ್ತ ಅಂತ ಪದ ಇದೆ, ಇನ್ನೊಂದಿದೆ ಇಲ್ಲಿದೆ ಘೃತೋದಾನ ಅಂತ ಪದ ಇದೆ. ತುಪ್ಪದಾನ, ಘೃತೋದಾನ ಅಂದ್ರೆ ಏನು? ತುಪ್ಪದನ್ನ. ದಧಿಸಿಕ್ತ ಗದಿಸಕ್ತ ಅಂದ್ರೆ ಏನು? ದಧಿಸಕ್ತ ಅಂತ ಹೇಳಿದ್ರೆ ಮೊಸರನ್ನ. ಮೊಸರನ್ನ ಇದ್ರ ಯಾವನ್ನ? ಇದು ತುಪ್ಪದನ್ನ. ಅಲ್ಲಿ ತುಪ್ಪದನ್ನ ಮೊಸರನ್ನ ಅಂತ ಹೇಳಿದಾಗ ತುಪ್ಪ ಬೇರೆ ಮೊಸರು ಬೇರೆ ತಾನೆ, ಅನ್ನ ಬೇರೆ ಹೊತ್ತಾನೆ. ಅದು ಬಂದು ಐಕ್ಯ ಆಗಿದೆಯವು. ಆ ಹೆಸರ ಕರೆದ್ರು ಕೂಡ ಏನಾಗಿಲ್ಲ, ಅದು ಮೊಸರೇ ಅನ್ನ ಆಗಿಲ್ಲ, ಅನ್ನನೇ ಮೊಸರಾಗಿಲ್ಲ, ತುಪ್ಪನೇ ಅನ್ನ ಆಗಿಲ್ಲ. ಅದೇ ರೀತಿನೇ ವ್ಯಾಪ್ತ ಶಬ್ದ, ಅದು ಎಲ್ಲ ಕಡೆ ಏನ್ ಅರ್ಥ ಅದಕ್ಕೆ ಅಂತ ಹೇಳಿದ್ರೆ, ಎಲ್ಲಾ ಕಡೆ ತುಪ್ಪ ಇದೆ, ಎಲ್ಲಾ ಕಡೆ ಮೊಸರನ್ನ ಕಲಿಸಿಬಿಟ್ಟಾಗ ಪ್ರತಿ ಅಗಳನಲ್ಲೂ ಏನ್ ಸೇರ್ಕೊಂಡಿದೆ? ಮೊಸರಿದೆ. ಒಂದ್ ಅಗಳು ತಗೊಂಡ್ರು ಮೊಸರಿದೆ. ಆದ್ರೆ ಇಷ್ಟಾದ್ರೂ ಏನಾಗಿಲ್ಲ, ಒಂದೊಗಳು ಮೊಸರಾಗಿದೆ. ಮೊಸರಿದೆ ಹೊರತು ಮೊಸರಾಗಿಲ್ಲ. ದೇವರು ಹಾಗಿದ್ದಾನೆ ಹೊರತು ಏನಾಗಿಲ್ಲ, ಎಲ್ಲಾ ಕಡೆ ಇದ್ದಾನೆ, ಯಾವ ಪದಾರ್ಥವೂ ಆಗಿಲ್ಲ, ಒಳಗಿದ್ದಾನೆ ಹೊರತು ಅವನೇನು ಆಗಿಲ್ಲ. ದೃಷ್ಟಾಂತ ಕೊಡ್ತಾರೆ. ವ್ಯಾಪ್ತ ಶಬ್ದ ಉಪಯೋಗಿಸಿಲ್ಲ, ಎಲ್ಲ ಕಡೆ ಇದೆ ಅಂತ ಅರ್ಥ ಆಗುತ್ತೆ. ದಧಿಸಿಕ್ತ ಸಕ್ತವಹ, ಅಲ್ಲೇನಾಗಿದೆ ಅಂದ್ರೆ ಮೊಸರು ಹಾಕಿ ಕಲಿಸಿದ್ದಾರೆ ಅಂತ ಅರ್ಥ. ಮೊಸರಾಗಿದೆ ಅಂತ ಅರ್ಥ ಅಲ್ಲ, ಮೊಸರಾಗಿ ಕಲಿಸಿದ್ದಾರೆ. ಆಮೇಲೆ ಘೃತ ಸಿಕ್ತ, ಎಷ್ಟು ತುಪ್ಪ ಹಾಕಿದ್ದಾರೆ ಅಂದ್ರೆ ಸುರಿತಾ ಇದೆ, ತುಪ್ಪನೇ ಆಗೋಗ್ಬಿಟ್ಟಿದೆ, ಅಷ್ಟು ಮಟ್ಟಿಗೆ ಸುರಿದಿದ್ದಾರೆ. ಅಷ್ಟಾದ್ರೂ ಏನಾಗಿಲ್ಲ, ಅದು ಒಂದು 10 ವರ್ಷ ಸೇಫ್ ಆಗಿಟ್ಟು ತುಪ್ಪದಲ್ಲಿ ನೀವು ಅನ್ನ ಹಾಕಿದ್ರು ಕೂಡ ಹಾಗೆ ಇರುತ್ತೆ. ಏರು 10 ವರ್ಷ ಇಟ್ಟರು ಏನಾಗೋದಿಲ್ಲ. ಯಾತಕ್ಕೆ ಅಂದ್ರೆ ಬೇರೆ ಪದಾರ್ಥಗಳು ಆಗ ಚಾನ್ಸಸ್ಸೇ ಇಲ್ಲ. ತದಿಸಿಕ್ತ ಪಕ್ಷವೋ ಧೃತಸಿಕ್ತ ಮೋದಮಿತಿ ಚ ಶ್ರುತಿ. ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ಅದೆಲ್ಲ ನಾಡೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇಹಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ. ಆನಂದತೀರ್ಥತರದೇ ದಾನವಾರಣ್ಯ ಭಾವನೆ
ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಅಸ್ತು.